ಮೊನ್ನೆ ನಾಗಮಂಗಲದಲ್ಲಿ ಗಣಪತಿ ಶೋಭಾಯಾತ್ರೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಉಂಟಾಗಿತ್ತು. ಅದನ್ನು ನಾವು ಸುದ್ದಿ ಮಾಡಿದ್ವಿ. ಆನಂತರ ಇಲ್ಲಿ ತನಕ ಬಂದು ನಿಂತು ಗೊತ್ತು. ಈಗ ದಾವಣಗೆರೆ ಸರದಿ, ನಾಗಮಂಗಲ ಬಳಿಕ ದಾವಣಗೆರೆ ಸರದಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಉಂಟಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಲ್ಲು ತೂರಾಟ ದೃಶ್ಯ. ಹಳೆ ದಾವಣಗೆರೆ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿಸಿದ ಪೊಲೀಸರು. ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಪೊಲೀಸರ ಗಸ್ತು. ದಾವಣಗೆರೆಯಲ್ಲಿ ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ತೂರಾಟ. ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಆ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಿ. ಇಂಥವ್ರನ್ನೆಲ್ಲ ಮಟ್ಟ ಹಾಕಬೇಕಾಗಿದೆ. ಪೊಲೀಸರಿಗೆ ಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟರೆ ಎಲ್ಲಿ ಬಿಗಿಬೇಕು ಅಲ್ಲಿ ಬಿಗಿತಾರೆ. ಚಿತ್ರದ ಬಗ್ಗೆ ಕೆಲವು ಅದನ್ನು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ, ಈ ಥರ ಇದೆ ಅಂತ ನಾನು ಹೇಳ್ತಾ ಇರೋದು. ಅದನ್ನು ನಂಬಿ ಅಂತ ನಾನು ದಯವಿಟ್ಟು ಹೇಳ್ತಾ ಇಲ್ಲಪ್ಪ, ನನ್ನ ಉದ್ದೇಶ ಅದಲ್ಲ. ಬಟ್ ದುರ್ಯೋಧನ ಪಾತ್ರ ಮಾಡಿದಾಗ ನಾನು ಹೇಳಿದೆ, ಅವರು ಏನು ನಾಗರೇಖೆ ಹಾಕ್ತಾರೆ, ಆಮೇಲೆ ತಲೆ ಮೇಲೆ ಕೂಡ ಒಂದು ನಾಗನ ಚಿತ್ರ ಇರುವಂಥ ಕಿರೀಟ ಇರುತ್ತೆ ಅಂತ. ಈಗ ಈ ಕುರುಕ್ಷೇತ್ರ ಸಿನಿಮಾ ಮಾಡಿದ್ರಲ್ಲ, ನನಗೇನೋ ಅಂದರೆ ಒಂದು ಮಾಹಿತಿ ಬಂತು. ಕುರುಕ್ಷೇತ್ರ ಮಾಡಿದ ಬಹುತೇಕರು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೊಳಗಾದರು ಅಂತೇಳಿ. ನೋಡಿ, ಕುರುಕ್ಷೇತ್ರ ಸಿನಿಮಾದಲ್ಲಿ ಅಂಬರೀಷ್ ಅವರು ಭೀಷ್ಮನ ಪಾತ್ರ ಮಾಡಿದರು. ಅವ್ರ ಪಾಪ ಆಗ ಸೌಖ್ಯನೂ ಇರಲಿಲ್ಲ. ಆ ಭೀಷ್ಮನ ಪಾತ್ರ ಮಾಡಿ ಶರಶಯ್ಯೆಯಲ್ಲಿ, ಅಂದರೆ ಬಾಣದಾಸಿಗೆ ಶರಶಯ್ಯೆ ಅಂತ ಕರೀತಾರೆ, ಶರಶಯ್ಯೆಯಲ್ಲಿ ಮಲಗೋ ದೃಶ್ಯ ಇತ್ತು. ಅಲ್ಲೇ ಅವರು ಜೀವ ಬಿಡೋದು. ಆದರೆ ಈ ಸಿನಿಮಾ, ಕುರುಕ್ಷೇತ್ರ ಸಿನಿಮಾ ತೆರೆಗೆ ಬರುವುದಕ್ಕಿಂತ ಮೊದಲೇ ಅಂಬರೀಷ್ ನಮ್ಮನ್ನೆಲ್ಲ ಆಗಲಿದ್ರು. ಇನ್ನು ಎರಡನೇದು ನಿಖಿಲ್ ಕುಮಾರಸ್ವಾಮಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದರು. ನಿಖಿಲ್ ಕುಮಾರಸ್ವಾಮಿ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತೋಗ್ತಾರೆ, ಅಂದರೆ ಅಭಿಮನ್ಯು ಸೋತೋಗ್ತಾನೆ. ನೋಡಿ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಜೀವನ ಕೂಡ ಒಂದು ರೀತಿಯಲ್ಲಿ ಅದೇ ಥರ ಆಯಿತು. ಮಂಡ್ಯದಲ್ಲಿ ಶತಾಯ ಗತಾಯ ಗೆಲ್ಲಬೇಕಾದಂಥ ಚುನಾವಣೆ ಸೋತರು. ರಾಮನಗರದಲ್ಲಿ ತನ್ನ ತಾಯಿ ಗೆದ್ದಂಥ ಕ್ಷೇತ್ರ, ಕುಮಾರಸ್ವಾಮಿ ಗೆದ್ದಂಥ ಕ್ಷೇತ್ರ, ಅಲ್ಲಿ ಸೋತೋದು. MP MLA ಚುನಾವಣೆಗಳನ್ನು ಗೆಲ್ಲೋಕ್ಕಾಗಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಇನ್ನು ಮೇಘನಾ, ಇವರು ಇದೇ ಸಿನಿಮಾದಲ್ಲಿ ದುರ್ಯೋಧನ ಪತ್ನಿ ಭಾನುಮತಿ ಪಾತ್ರವನ್ನು ಮಾಡಿದರು. ಭಾನುಮತಿಯ ಪಾತ್ರ ಮಾಡ್ತಾ ಇದ್ದ ಹಾಗೆ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಸಿನಿಮಾದಲ್ಲಿ ಭಾನುಮತಿ ಪತಿ ದುರ್ಯೋಧನನ ಪತಿಯನ್ನು ಕಳ್ಕೋತಾರೆ. ನಿಜ ಜೀವನದಲ್ಲಿ ಪ್ರೀತಿಸಿ ವರಿಸಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲ ಮರಣಕ್ಕೀಡಾಗ್ತಾರೆ. ಭಾನುಮತಿಯಂತೆ ಪತಿಯನ್ನು ಕಳ್ಕೋತಾರೆ ಮೇಘನಾ ರಾಜ್. ಈಗ ಈ ಸಿನಿಮಾದ ನಿರ್ಮಾಪಕ ಮುನಿರತ್ನ ಕುರುಕ್ಷೇತ್ರ ಅಂತ ಇತ್ತು. ಮುನಿರತ್ನ ಕುರುಕ್ಷೇತ್ರ ಅಂತೇಳಿ ಮುನಿರತ್ನ ಕೂಡ ಸಾಲು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಧಮ್ಕಿ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಮತ್ತು ಇದೀಗ ಅವರ ಮೇಲೆ ಮತ್ತೊಂದು ರೇಪ್ ಕೇಸ್ ಕೂಡ ಆಗಿದೆ. ಲಡ್ಡು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಆಮೇಲೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ 3 ಬಗೆಯ ಲಡ್ಡಿದೆ. 3 ಬಗೆಯ ಲಡ್ಡು ತಯಾರಿ ಮಾಡ್ತಾರೆ. ಒಂದು ಚಿಕ್ಕ ಲಾಡು 175ರಿಂದ 200 ಗ್ರಾಮ್ ಇರುತ್ತೆ. ಪ್ರತಿಯೊಬ್ಬರಿಗೂ ಫ್ರೀ ಕೊಡ್ತಾರೆ. ಚಿಕ್ಕ ಲಡ್ಡುಗೆ 60 ರೂಪಾಯಿ ದರ ನಿಗದಿಯಾಗಿದೆ. ಫ್ರೀ ಕೊಡ್ತಾರೆ. ಒಂದು ಎಕ್ಸ್ಟ್ರಾ ಬೇಕು ಅಂದರೆ 60 ರೂಪಾಯಿ. ಬಹುತೇಕ ಭಕ್ತರು ಇದನ್ನು ಪಡೀತಾರೆ. ಎರಡನೇ ಮಾದರಿ ಲಡ್ಡು ಹೆಸರು ಕಲ್ಯಾಣ ಲಡ್ಡು. ಅದು ಸ್ವಲ್ಪ ದೊಡ್ಡದಿರುತ್ತೆ. ಕಲ್ಯಾಣ ಲಡ್ಡು ಅರ್ಧ kg, 200ರಿಂದ ಅರ್ಧ kg. ಕಲ್ಯಾಣ ಲಡ್ಡು ವಿಶೇಷ ದಿನಗಳಲ್ಲಿ ಮಾತ್ರ ತಯಾರು ಮಾಡ್ತಾರೆ. ನಿಮಗೂ ಸಿಗುತ್ತೆ. ಕಲ್ಯಾಣ ಲಡ್ಡುವಿಗೆ 100 ರೂಪಾಯಿ ಅಥವಾ 200 ರೂಪಾಯಿ ಬೆಲೆ ಇದೆ. ಆಮೇಲೆ ತಿರುಪತಿ ತಿಮ್ಮಪ್ಪನಿಗೆ ಒಂದು ವಿಶೇಷ ಲಡ್ಡು ರೆಡಿ ಮಾಡ್ತಾರೆ. ತಿಮ್ಮಪ್ಪನಿಗೆ ನೀಡುವ ಲಡ್ಡಿನ ತೂಕ, ಒಂದು ಲಡ್ಡಿನ ತೂಕ 32 kg ಇರುತ್ತಂತೆ. 32 kg. ಅದು ಎಲ್ರಿಗೂ ಸಿಗೋದಿಲ್ಲ. ದೊಡ್ಡ ಲಡ್ಡಾಗಿರೋ ಕಾರಣಕ್ಕಾಗಿದ್ದಾರೆ ಹೆಸರೇ ಬೃಹತ್ ಲಡ್ಡು. ಹೆಸರಿಗೆ ತಕ್ಕಂತೆ ಬೃಹತ್ ಲಡ್ಡು. ವರ್ಷದಲ್ಲಿ 2-3 ಬಾರಿ ಮಾತ್ರ ಈ ಬೃಹತ್ ಲಡ್ಡನ್ನು ತಯಾರಿ ಮಾಡ್ತಾರೆ, ಡೈಲಿ ಇಲ್ಲ. ಈ ಲಡ್ಡುಗೆ ಜಗತ್ತಿನ ಅತೀ ದೊಡ್ಡ ಲಡ್ಡು ಎಂಬ ಹೆಸರು ಕೂಡ ಇದೆ. ತಿರುಪತಿ ಲಡ್ಡನ್ನು ಅರ್ಚಕರೇ ತಯಾರು ಮಾಡೋದು ವಿಶೇಷ. ಅರ್ಚಕರೇ ತಯಾರು ಮಾಡ್ತಾರೆ. ಅದನ್ನು ಶುದ್ಧ ತುಪ್ಪದಲ್ಲಿ ತಯಾರಿಸಲಾಗತ್ತೆ. ಶುದ್ಧ ತುಪ್ಪದಲ್ಲಿ. ಸಾಧಾರಣವಾಗಿ ಈ ಶುದ್ಧ ತುಪ್ಪ ಅಂತೇಳಿ ನೀವು ಹೊರಗಡೆ ಹೋದರೆ
KGಗೋ ಲೀಟ್ರಿಗೇನೋ 1,000 ರೂಪಾಯಿನ ತಗೋತಾರೆ. ಆದರೆ ತಿರುಪತಿಯ ಲಡ್ಡು ತಯಾರಿಸಲು ಪ್ರಾಣಿ ಕೊಬ್ಬು ಬಳಕೆಯಾಗಿದೆ ಅನ್ನುವಂಥ ಆರೋಪ ಮತ್ತು ಲ್ಯಾಬ್ ರಿಪೋರ್ಟಲ್ಲಿ ಬಂದಿದೆ ಅನ್ನೋದನ್ನು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಪ್ರಸಾದ ರೂಪದಲ್ಲಿ ನೀಡುವ ಲಡ್ಡು ಕಲುಷಿತವಾಗಿದೆ. ಐದು ವರ್ಷದಲ್ಲಿ ತಿರುಪತಿ ಪಾವಿತ್ರ್ಯತೆ ಹಾಳು ಮಾಡಿದ್ದಾರೆ. ಅನ್ನದಾನದ ಗುಣಮಟ್ಟದಲ್ಲೂ ಜಗನ್ ಸರ್ಕಾರ ರಾಜಿ ಮಾಡಿಕೊಂಡಿದೆ. ಇದೇ ವಿಚಾರದ ಬಗ್ಗೆ BJP ಶಾಸಕ CT ರವಿ ಕೂಡ ಮಾತಾಡ್ತಾರೆ. ಅದನ್ನು ಹೇಳ್ತೀನಿ ಆಮೇಲೆ. ಅಂದರೆ ಅಲ್ಲಿ ಲಡ್ಡು ಏನಿದೆ ಅದಕ್ಕೆ ಪವಿತ್ರವಾದಂತಹ ತುಪ್ಪದಿಂದ ಅದನ್ನು ಮಾಡಲಾಗ್ತಾ ಇಲ್ಲ. ನೀವು ಯಾವುದಾದ್ರೂ ಪಂಡಿತರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅವರಿಗೆ ಸಾತ್ವಿಕ, ರಾಜಸಿಕ, ತಾಮಸಿಕ. ಹಾಗಾಗಿ ನಮ್ಮಲ್ಲಿ ನೋಡಿ ದೈವಾರಾಧನೆ, ದೇವರ ಆರಾಧನೆ, ದುರ್ಗೆ ಆರಾಧನೆ, ಈ ಆರಾಧನೆಗಳೆಲ್ಲ ಬೇರೆ ಬೇರೆ ಇದೆ ಇಲ್ಲಿ ನಮ್ಮ ಪರಂಪರೆಯಲ್ಲಿ. ಸೊ ಅದು ಸುಲಭದಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ಆದರೆ ತಿಮ್ಮಪ್ಪ ಆತನಿಗೆ ಯಾವುದೇ ಕಾರಣಕ್ಕೂ ಈ ಥರ ಪ್ರಾಣಿಗಳ ಕೊಬ್ಬಿನಾಂಶವಿರುವಂಥದ್ದನ್ನು ಬಳಸುವ ಹಾಗಿಲ್ಲ. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ BJP ಶಾಸಕ CT ರವಿ. ಕೇಳಿಸ್ಕೊಡಿ. ಹಸುವಿನ ತುಪ್ಪದ ಬದಲಿಗೆ ಅಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಪ್ರಸಾದ ತಯಾರಿಸ್ತಿದ್ರು ಅನ್ನುವಂಥ ಮಾತು ಕೇಳಿಯೇ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯಿತು. ಇಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಮಾಡುವ ಯೋಚನೆ ಆದರೂ ಹೆಂಗೆ ಬರುತ್ತೆ? ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು? ಇದೆಲ್ಲವನ್ನೂ ಕೂಡ ಸ್ವಲ್ಪ ಗಂಭೀರವಾಗಿ ತನಿಖೆ ನಡೆಸಬೇಕು. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೇಗೆ ಅಲ್ಲಿಗೆ ಹೋಗ್ತೀವಿ, ಗಾಡಿ ಮಾಡ್ಕೊಂಡು ಹೋಗ್ತೀವಿ, ಬಸ್ ಮಾಡ್ಕೊಂಡು ಹೋಗ್ತೀವಿ, ಪ್ರೈವೇಟಾಗಿ ಹೋಗ್ತೀವಿ, ನಡ್ಕೊಂಡು ಹೋಗ್ತೀವಿ, ವಾಟ್ ಎವರ್ ಇಟ್ ಮೇ ಬಿ. ಎಷ್ಟೇ ದೊಡ್ಡ ಕ್ಯೂ ಇದ್ದರೂ ಕೂಡ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಅಲ್ವಾ? ಯಾವುದೇ ದೇವಸ್ಥಾನ. ಆದರೆ ತಿರುಪತಿಗೆ ನೀವು ಹೋಗೋಕ್ಕಾಗಲ್ಲ. ನಾನು ಹೋಗ್ಬಿಟ್ಟೆ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಹಂಗಾಗದೇ ಇಲ್ಲ ಅಂತ. ಅಲ್ಲೊಂದು ಸಿಸ್ಟಮೇ ಬೇರೆ. ಟಿಕೆಟ್ ತಗೋಬೇಕು, ಬುಕ್ಕಿಂಗ್ ಮಾಡಿರಬೇಕು. ಆಮೇಲೆ ನೀವು ಲೈನಲ್ಲಿ ಹೋಗಬೇಕಾಗಿದ್ರೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದೆ ಅದಕ್ಕೆ. ಆಮೇಲೆ ತಿರುಪತಿ ತಿಮ್ಮಪ್ಪನನ್ನು 7 ಬಾಗಿಲುಗಳಿರುತ್ತೆ. 7 ಬಾಗಿಲುಗಳ ದೂರದಿಂದ ನೋಡ್ತೀವಿ, 3 ಬಾಗಿಲಿಂದ ನೋಡ್ತೀವಿ, ಹತ್ತಿರದಿಂದ ನೋಡ್ತೀವಿ, ಬ್ರೇಕ್ ದರ್ಶನ, ಮಗದೊಂದು ಬೇರೆ ಬೇರೆ ರೀತಿಯಲ್ಲಿದೆ. ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ತಿರುಪತಿ ತಿಮ್ಮಪ್ಪನ ಪ್ರಸಾದವಾಗಿರುವಂಥ ಲಡ್ಡು ಸಿಗದೇ ಇದ್ದರೆ ಹೇಗೆ ಸತ್ಯನಾರಾಯಣ ಪೂಜೆ ಆದ ನಂತರ ಸಪಾತ ಭಕ್ಷ ಕೊಡ್ತಾರಲ್ಲ, ಅದು ಸ್ವೀಕಾರ ಮಾಡದೇ ಇದ್ದರೆ ಕಂಪ್ಲೀಟ್ ಆಗೋದಿಲ್ವಂತೆ ಸತ್ಯನಾರಾಯಣ ಪೂಜೆ. ಹಾಗೆಯೇ ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ವಿಶ್ವಪ್ರಸಿದ್ಧವಾದಂತಹ ಲಡ್ಡು ತೆಗೆದುಕೊಂಡು ಅದು ಕೂಡ ಅಲ್ಲಿ ತಿನ್ನೋದಿಲ್ಲ ಕೆಲವರೆಲ್ಲ, ಅದನ್ನು ಹಾಗೇ ಮನೆಗೆ ತಗೊಂಬಂದು ದೇವರ ಕೋಣೆಯಲ್ಲಿಟ್ಟು ಮತ್ತೆ ಪೂಜೆ ಮಾಡಿ ಆಮೇಲೆ ತಿಂತಾರೆ. ದೇವಸ್ಥಾನಕ್ಕೆ ಹೋಗಿ ಬರಲಿ, ಮತ್ತೊಂದು ಮನೆಯಲ್ಲಿ ಅದು ಇದ್ದರೆ ಕೆಲವರು ನಾನ್ ವೆಜ್ ತಿನ್ನೋರು ಕೂಡ ನಾನ್ ವೆಜ್ ಮಾಡೋದಿಲ್ಲ. ಹಾಗಂತ ಇದು ನಾನ್ ವೆಜ್ ಪ್ರಶ್ನೆ ಅಲ್ಲ ನಾನು ಹೇಳಿದ್ದು. ನಮ್ಮ ಭಾರತ ದೇಶದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಪದ್ಧತಿ ಇದೆಲ್ಲ ಬೇರೆ ಬೇರೆ. ಅದು ಭಾಳ ದೀರ್ಘ ಇದೆ, ಅದು ಆಮೇಲೆ ಮಾತಾಡೋಣ. ಈಗ ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ನೀವೆಲ್ಲರೂ ಒಮ್ಮೆ ಆದರೂ ತಿರುಪತಿಗೆ ಹೋಗಿರ್ತೀರಾ, ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಸೇವನೆ ಮಾಡಿರ್ತೀರಾ. ಆದರೆ ಅದೇ ಲಡ್ಡು ಬಗ್ಗೆ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಇದನ್ನು ಎಲ್ಲಿ ರಿಪೋರ್ಟ್ ತಗೊಂಡಿವಿ ಅಲ್ಲ, ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಇದೆ ಅನ್ನೋದನ್ನು ಲ್ಯಾಬ್ ರಿಪೋರ್ಟ್ ಬಯಲು ಮಾಡಿದೆ ಅನ್ನುವಂಥ ವಿಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ದಿಗಿಲನ್ನು ಉಂಟು ಮಾಡಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ
ತಿರುಪತಿ ಪ್ರಸಾದದಲ್ಲಿ ಮಾಂಸದ ಅಂಶ. ಆಂಧ್ರ ಮುಖ್ಯಮಂತ್ರಿ ಸ್ಫೋಟಕ ಆರೋಪ. ಹಿಂದೂಗಳ ನಂಬಿಕೆಗೆ ಕೊಡಲಿಪೆಟ್ಟು ಬೀಳುವಂತಹ ಆರೋಪವನ್ನ ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ. ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡುಗಳನ್ನ ತಯಾರಿಸಲು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿದೆ ಅಂತ ఆరోపిಸಿದ್ದಾರೆ. కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు.